ओम शांति। मीठे बच्चे, बाप आया है सबको दुಃಖ ಹರ್ಕರ್ ಸುಖ ದೇನೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ ಬಂದಿರೋದು ಎಲ್ಲರ ದುಃಖವನ್ನ ದೂರ ಮಾಡಿ ಸುಖವನ್ನ ಕೊಡ್ಲಿಕ್ಕೋಸ್ಕರ. ಇಸ್ಲಿಯೇ ತುಮ್ ದುಃಖ ಹರ್ತಾ ಕೆ ಬಚ್ಚೆ ಕಿಸಿ ಕೋ ಭಿ ದುಃಖ ಮತ್ ದೋ. ಅದರಿಂದ ಬಾಬಾ ತಿಳಿಸ್ಕೊಡ್ತಾರೆ, ತಾವು ದುಃಖ ಹರ್ತಾ ತಂದೆ ಮಕ್ಕಳು ಎಂದು ಯಾರಿಗೂ ದುಃಖವನ್ನ ಕೊಡಕ್ ಹೋಗ್ಬೇಡಿ. ಪ್ರಶ್ನೆ, ऊंच पद पाने वाले बच्चों की मुख्य निशानी क्या होंगी? ಉನ್ನತವಾದಂಥ ಪದವಿಗೆ ಹೋಗ್ತಕ್ಕಂಥ ಮಕ್ಕಳ ಗುರುತುಗಳು ಏನಾಗಿರುತ್ತೆ? ಉತ್ತರ ಇದೆ, ವೇ ಸದಾ ಶ್ರೀಮತ್ ಪರ್ ಚಲ್ತೆ रहेंगे. ಅವರು ಯಾವಾಗಲೂ ಕೂಡ ಬಾಬಾರವರ ಶ್ರೀಮತದ ಮೇಲೆ ನಡೀತಾ ಇರ್ತಾರೆ. ಕಭಿ ಭಿ ಹಟ್ ನಹಿ ಕರೆಂಗೆ. ಅವರೆಂದು ಜಿದ್ದು ಮಾಡಲ್ಲ, ಹಠ ಮಾಡಲ್ಲ. अपने को आपे ही राज तिलक देने के लिए पढ़ाई पढ़कर ಗ್ಯಾಲಪ್ करेंगे. ತಮಗೆ ತಾವೇ ರಾಜ ತಿಲಕವನ್ನ ಕೊಟ್ಕೊಳ್ಳೋಕ್ಕೋಸ್ಕರ ಓದ್ಬಿಟ್ಟು ವಿದ್ಯೆಯನ್ನ ಗ್ಯಾಲಪ್ ಮಾಡ್ಕೊಳ್ತಾರೆ. ಈ ವಿದ್ಯೆಯನ್ನು ಓದ್ಬಿಟ್ಟು ಗ್ಯಾಲಪ್ ಮಾಡ್ಕೊಳ್ತಾರೆ. ಅಪ್ನೆ ಕೋ ಕಭಿ ಘಾಟಾ ನಹಿ ಡಾಲೆಂಗೆ. ತಮಗೆಂದು ಲಾಸ್ ಮಾಡ್ಕೊಳ್ಳೋದಿಲ್ಲ. ಸರ್ವ ಪ್ರತಿ ರಹಮ್ದಿಲ್ ಅವ್ರ ಕಲ್ಯಾಣಕಾರಿ ಬನೆಂಗೆ. ಎಲ್ಲರ ಬಗ್ಗೆ ದಯಾಹೃದಯಗಳಾಗಿರ್ತಾರೆ ಮತ್ತು ಕಲ್ಯಾಣಕಾರಿಗಳು ಆಗಿರ್ತಾರೆ. ಉನ್ಹೇ ಸರ್ವಿಸ್ ಕಾ ಬಹುತ್ ಶೋಕ್ ಹೋಗ. ಅವ್ರಿಗೆ ಸೇವೆ ಮಾಡಬೇಕು ಅನ್ನೋಂಥ ಇಂಟ್ರೆಸ್ಟು ಹೆಚ್ಚಿಗೆ ಇರುತ್ತೆ. ಕೋಯಿ ಬಿ ತುಚ್ಛ ಕಾಮ್ ನಹಿ ಕರೆಂಗೆ. ಯಾವುದೇ ತುಚ್ಛ ಕೆಲಸಗಳನ್ನು ಮಾಡಲ್ಲ. ಲಡೆಂಗೆ ಜಗಡೆಂಗೆ ನಹಿ. ಅವರು ಜಗಳ ಗಲಾಟೆ ಮಾಡೋದಿಲ್ಲ. ಇವತ್ತಿನ ಒಂದು ಗೀತೆ ಇದೆ, ತೂನೆ ರಾತ್ ಗವಾಯಿ ಸೋಕೆ ದಿನ್ ಗವಾಯಿ ಖಾಕೆ. ನೀನು ರಾತ್ರಿಯೆಲ್ಲ ನಿದ್ರೆ ಮಾಡೋದ್ರಲ್ಲಿ ಕಳೆದ್ಬಿಟ್ಟೆ, ದಿನವನ್ನೆಲ್ಲ ಊಟ ಮಾಡೋದ್ರಲ್ಲಿ ಕಳೆದ್ಬಿಟ್ಟೆ, ಸಂಪಾದನೆ ಏನು ಮಾಡ್ಕೊಂಡೆ? ಓಂ ಶಾಂತಿ. ರೂಹಾನಿ ಬಚ್ಚೆ ರೂಹಾನಿ ಬಾಬಾಕ್ಕೆ ಸಾಮ್ನೆ ಬೈಟೆ ಹೇ. ಆತ್ಮೀಕ ಮಕ್ಕಳು ಆತ್ಮೀಕ ತಂದೆ ಎದುರುಗಡೆ ಕೂತ್ಕೊಂಡಿದ್ದೀರಿ. ಅಬ್ ಇಸ್ ಭಾಷಾ ಕೋ ತೋ ತುಮ್ ಬಚ್ಚೆ ಹಿ ಸಮಜ್ತೆ ಹೋ. ಈಗ ಭಗವಂತನ ಭಾಷೆಯನ್ನು ನೀವು ಈಗ ತಿಳ್ಕೊಂಡಿದ್ದೀರಿ. ಅವ್ರು ನಯಾ ಕೋಯಿ ಸಮಜ್ ನ ಸಕೆ. ಈ ಭಗವಂತನ ಭಾಷೆಯನ್ನು ಹೊಸಬ್ರಿಗೆ ಅರ್ಥವಾಗೋದಿಲ್ಲ. ಹೇ ರೂಹಾನಿ ಬಚ್ಚೆ ಐಸಾ ಕಭಿ ಕೋಯಿ ಕಹ ನ ಸಕೆ. ಹೇ ಆತ್ಮೀಕ ಮಕ್ಕಳೇ ಅಂತ ಎಂದು ಯಾರು ಸಂಬೋಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಹನೆ ಆಯೇಗಾ ಹಿ ನಹಿ. ಆ ರೀತಿ ಹೇಳಲಿಕ್ಕೂ ಬರೋದಿಲ್ಲ. ತುಮ್ ಜಾನ್ತೆ ಹೋ ಹಮ್ ರೂಹಾನಿ ಬಾಬಾಕ್ಕೆ ಸಾಮ್ನೆ ಬೈಟೆ. ನಿಮಗೆ ಗೊತ್ತಿದೆ, ನಾವು ಆತ್ಮೀಕ ತಂದೆ ಎದುರುಗಡೆ ಕೂತ್ಕೊಂಡಿದ್ದೇವೆ. ಜಿಸ್ ಬಾಬಾಕೋ ಯಥಾರ್ಥ ರೀತಿ ಕೋಯಿ ಬಿ ಜಾನ್ತೆ ನಹಿ. ಆ ತಂದೆಯನ್ನ ಸರಿಯಾದ ರೀತಿಯಲ್ಲಿ ಯಾರು ತಿಳ್ಕೊಂಡಿಲ್ಲ. ಬಲ್ ಅಪ್ನೆ ಕೋ ಬಾಯಿ ಬಾಯಿ ಬಿ ಸಮಜ್ತೆ ಹೇ ಹಮ್ ಸಬ್ ಆತ್ಮಾಯೇ. ಬಲೆ ತಮ್ಮನ್ನು ತಾವು ಸೋದರರು ಅಂತ ತಿಳ್ಕೊಳ್ತಾರೆ. ನಾವೆಲ್ಲ ಆತ್ಮಗಳಾಗಿದ್ದೇವೆ. ಬಾಬಾ ಏಕ್ ಹೇ ಪರಂತು ಯಥಾರ್ಥ ರೀತಿ ನಹಿ ಜಾನ್ತೆ ಹೇ. ಬಾಬಾ ಅವರು ಒಬ್ಬರೇ ಆಗಿದ್ದಾರೆ, ಆದರೆ ಯಥಾರ್ಥ ರೀತಿಯಲ್ಲಿ ಕೂಡ ಯಾರು ತಿಳ್ಕೊಂಡಿಲ್ಲ. ಬಲೆ ಸೋದರರಾಗಿದ್ದೇವೆ, ಆತ್ಮಗಳಾಗಿದ್ದೇವೆ, ಆದರೆ ಇದರ ವಿಚಾರ ಯಾರಿಗೂ ಗೊತ್ತಿಲ್ಲ. ಜಬ್ ತಕ್ ಸಮ್ಮುಖ ಆಕ ಸಮಜೆ ನಹಿ. ಇಲ್ಲಿಗೆ ಬಂದು ಎದುರುಗಡೆ ಕೂತ್ಕೊಂಡು ಕೇಳುವಾಗ ಅಷ್ಟೇ ಅರ್ಥ ಆಗುತ್ತೆ. ಬರಲಿಲ್ಲ ಅಂದ್ರೆ ಹೆಂಗೆ ಅರ್ಥ ಆಗುತ್ತೆ? ತುಮ್ ಬಿ ಜಬ್ ಸಮ್ಮುಖ ಆತೆ ಹೋ ತಬ್ ಸಮಜ್ತೆ ಹೋ. ನೀವು ಕೂಡ ಎದುರುಗಡೆ ಬಂದಾಗ ಅಷ್ಟೇ ತಿಳ್ಕೊಳ್ತೀರಾ. ತುಮ್ ಹೋ ಬ್ರಾಹ್ಮಣ ಬ್ರಾಹ್ಮಣಿಯ. ತುಮಾರ ಸರ್ನೇಮ್ ಹೇ ಬ್ರಹ್ಮ ವಂಶಿ ಬ್ರಾಹ್ಮ ಕುಮಾರ್ ಕುಮಾರಿಯ. ನೀವೆಲ್ಲರೂ ಕೂಡ ಬ್ರಾಹ್ಮಣ ಬ್ರಾಹ್ಮಣಿಯರು ಆಗಿದ್ದೀರಾ. ನಿಮ್ಮ ಒಂದು ಹೊಸ ಹೆಸರಾಗಿದೆ ಬ್ರಹ್ಮ ವಂಶಾವಳಿ, ಬ್ರಹ್ಮ ಕುಮಾರ ಕುಮಾರಿಯರು. ಶಿವ್ ಕಿ ತೋ ಸಬ್ ಆತ್ಮ ಹೇ. ಪರಂಧಾಮದಲ್ಲಿದ್ದಾಗ ಎಲ್ಲರೂ ಕೂಡ ಶಿವನಿಗೆ ಆತ್ಮಗಳು ಸಂತಾನರು. ಆತ್ಮಗಳೆಲ್ಲ ಸಂತಾನರು. ತುಮ್ಕೋ ಶಿವಕುಮಾರ್ ಶಿವಕುಮಾರಿ ನಹಿ ಕಹೆಂಗೆ. ಆದರೆ ಅಲ್ಲಿ ನೀವು ಶಿವಕುಮಾರಿಗಳು ಅಂತ ಹೇಳಿಸ್ಕೊಳ್ಳೋದಿಲ್ಲ. ಈ ಅಕ್ಷರ ರಾಂಗ್ ಹೋ ಜಾತಾ ಹೇ. ಈ ಅಕ್ಷರ ತಪ್ಪಾಗುತ್ತೆ. ಕುಮಾರ್ ಹೋ ಕುಮಾರಿ ಬಿ ಹೋ. ಕುಮಾರರಿದ್ರೆ ಕುಮಾರಿಗಳು ಇರ್ತಾರೆ. ಅಂದರೆ ಈ ಪ್ರಪಂಚದಲ್ಲಿ ಕುಮಾರ ಕುಮಾರಿ ಇವೆಲ್ಲನೂ ಸಹೋದರಿ ಅನ್ನೋದು ಈ ಪ್ರಪಂಚದಲ್ಲಿ ಬರುತ್ತೆ. ಅಲ್ಲಿ ಬರೀ ಆತ್ಮಗಳು ತಾನೆ. ಶಿವ್ ಕಿ ಸಬ್ ಆತ್ಮಯೇ ಹೇ ಕುಮಾರ್ ಕುಮಾರಿ ತಬ್ ಕಹಾ ಜಾತಾ ಜಬ್ ಮನುಷ್ಯಕ್ಕೆ ಬಚ್ಚೆ ಬಂತೆ ಹೇ. ಕುಮಾರರು ಕುಮಾರಿಯರು ಅಂತ ಹೇಳಿದಾಗ ಮನುಷ್ಯರ ಮಕ್ಕಳಾಗ್ಬಿಡ್ತಾರಲ್ವಾ. ಶಿವಕ್ಕೆ ತೋ ಬಚ್ಚೆ ನಿರಾಕಾರಿ ಆತ್ಮಯೇ ಹೇ. ಪರಂಧಾಮದಲ್ಲಿದ್ದಾಗ ಶಿವನ ಮಕ್ಕಳು ನಿರಾಕಾರಿ ಆತ್ಮಗಳು. ಮೂಲವತನ್ ಮೇ ಸಬ್ ಆತ್ಮಯೇ ಹಿ ರಹತೆ ಹೇ. ಮೂಲ ಲೋಕದಲ್ಲಿ ಬರೀ ಆತ್ಮಗಳೇ ಎಲ್ಲರೂ ಇರ್ತಾರೆ. ಜಿನ್ಕೋ ಸಾಲಿಗ್ರಾಮ್ ಕಹಾ ಜಾತಾ ಹೇ.
ಮೂಲವತನದಲ್ಲಿ ಆತ್ಮಗಳನ್ನು ಸಾಲಿಗ್ರಾಮ ಅಂತ ಹೇಳ್ಬೋದು. ಯಹಾ ಆತೆ ಹೇ ತೋ ಕುಮಾರ್ और ಕುಮಾರಿಯ ಬಂತೆ ಹೇ ಜಿಸ್ಮಾನಿ. ಈ ಜಗತ್ತಿಗೆ ಬಂದಾಗ ಕುಮಾರ ಕುಮಾರಿಯರು ಶಾರೀರಿಕ ರೂಪದಲ್ಲಿ ಆಗ್ತಾರೆ. ವಾಸ್ತವ ತುಮ್ ಹೋ ಕುಮಾರಿ ಕುಮಾರ್ ಶಿವ ಬಾಬಾಕ್ಕೆ ಬಚ್ಚೆ. ವಾಸ್ತವದಲ್ಲಿ ಹೇಳಬೇಕಂದ್ರೆ ನೀವೆಲ್ಲ ಕುಮಾರ ಕುಮಾರಿಯರು ಆತ್ಮರೂಪದಲ್ಲಿ ಶಿವಬಾಬಾ ಅವ್ರಿಗೆ ಮಕ್ಕಳು. ಕುಮಾರಿಯ ಅವ್ರ ಕುಮಾರ್ ತಬ್ ಬಂತೆ ಜಬ್ ಶರೀರ ಆತೆ. ಕುಮಾರ ಕುಮಾರಿಯರಾಗೋದು ಕೂಡ ಶರೀರದಲ್ಲಿ ಬಂದ ಮೇಲೆ. ತುಮ್ ಬೀಕೆ ಹೋ ಇಸ್ಲಿಯೇ ಬಾಯಿ ಬೆಹನ್ ಕೆಹಲಾತೆ. ನೀವು ಬ್ರಹ್ಮನ ಮಕ್ಕಳಾಗಿರೋದ್ರಿಂದ ಸಹೋದರ ಸಹೋದರಿಯರು ಅಂತ ಹೇಳ್ಕೊಂತೀರಾ. ಅವಿ ಈ ಸಮಯ ತುಮಕೋ ನಾಲೆಡ್ಜ್ ಮಿಲಿ ಹೇ. ಈ ಸಮಯದಲ್ಲಿ ನಿಮ್ಗೆ ಇವಾಗ ಈ ಜ್ಞಾನ ಸಿಕ್ಕಿದೆ. ತುಮ್ ಜಾನ್ತೆ ಹೋ ಬಾಬಾ ಹಮ್ಕೋ ಪಾವನ್ ಬನಾಕರ್ ಲೇ ಜಾಯಂಗೆ. ನಿಮಗೆ ಗೊತ್ತಿದೆ ಶಿವಬಾಬಾ ಅವರು ನಮ್ಮನ್ನು ಪಾವನ ಮಾಡಿಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ತಾರೆ. ಆತ್ಮ ಜಿತನಾ ಬಾಪ್ಕೋ ಯಾದ್ ಕರೆಗಿ ತೋ ಪವಿತ್ರ ಬನ್ ಜಾಯಂಗೆ. ಆತ್ಮನು ಯಾವಾಗ ಪರಮಾತ್ಮ ತಂದೆ ನೆನಪು ಮಾಡುತ್ತೆ ಯಾವಾಗ ಪ್ಯೂರ್ ಆಗುತ್ತೆ. ಆತ್ಮಯೇ ಬ್ರಹ್ಮ ಮುಖಸೆ ಯಹ ನಾಲೆಡ್ಜ್ ಪಡ್ತಿ ಹೇ. ಆತ್ಮಗಳೆಲ್ಲರೂ ಕೂಡ ಬ್ರಹ್ಮನ ಮುಖಾಂತರ ಈ ಜ್ಞಾನವನ್ನು ಓದಿದಾಗ ಜ್ಞಾನವನ್ನು ತಿಳ್ಕೊಳ್ತವೆ. ಚಿತ್ರೋं में भी बाबा की ನಾಲೆಡ್ಜ್ ಕ್ಲಿಯರ್ है. ಚಿತ್ರಗಳಲ್ಲಿ ಕೂಡ ಬಾಬಾರವರ ಜ್ಞಾನ ಸ್ಪಷ್ಟವಾಗಿದೆ. ಶಿವ ಬಾಬಾ ಹಿ ತುಮಕೋ ಪಡಾತೆ ಹೇ ನಾ ಕಿ ಕೃಷ್ಣ ಪಡಾ ಸಕ್ತೆ ಹೇ. ಇಲ್ಲಿ ವಿದ್ಯೆ ಓದಿಸ್ತಕ್ಕಂಥವ್ರು ಶಿವಬಾಬಾ ಆಗಿದ್ದಾರೆ, ಕೃಷ್ಣ ಓದಿಸೋದಿಲ್ಲ. ನಾ ಕೃಷ್ಣ ದ್ವಾರ ಬಾಪ್ ಪಡ ಸಕ್ತೆ ಹೇ ಅಥವಾ ಕೃಷ್ಣನಿಂದ ತಂದೆ ಓದಿಸೋದಿಲ್ಲ. ಕೃಷ್ಣ ತೋ ವೈಕುಂಠ ಕಾ ಪ್ರಿನ್ಸ್ ಹೇ. ಶ್ರೀಕೃಷ್ಣ ಇದ್ದಿದ್ದಲ್ಲಿ ವೈಕುಂಠದಲ್ಲಿ ರಾಜ್ಕುಮಾರ. ಯಾ ಬಿ ತುಮ್ ಬಚ್ಚೋಂ ಕೋ ಸಮझाना है. ಇದನ್ನು ಕೂಡ ತಾವು ಮಕ್ಕಳಿಗೆ ತಿಳಿಸ್ಬೇಕಾಗತ್ತೆ. ಕೃಷ್ಣ ತೋ ಸ್ವರ್ಗ ಮೇ ಆಯೆ ಅಪ್ನೆ ಮಾ ಬಾಪ್ ಕಾ ಬಚ್ಚಾ ಹೋಗಾ. ಕೃಷ್ಣ ಅಂತೂ ಸ್ವರ್ಗದಲ್ಲಿ ತನ್ನ ತಂದೆ ತಾಯಿಗೆ ಮಕ್ಕಳಾಗಿರ್ತಾರೆ. ಸ್ವರ್ಗವಾಸಿ ಬಾಬಾ ಕಾ ಬಚ್ಚಾ ಹೋಗಾ ತೋ ವೈಕುಂಠ ಕಾ ಪ್ರಿನ್ಸ್ ಹೇ. ಸ್ವರ್ಗವಾಸಿ ತಂದೆಯ ಮಕ್ಕಳಾಗಿರ್ತಾರೆ, ವೈಕುಂಠದ ರಾಜ್ಕುಮಾರ ಆಗಿರ್ತಾರೆ. ಉನ್ಕೋ ಬಿ ಕೋಯಿ ಜಾನ್ತೆ ನಹಿ. ಅವರನ್ನು ಯಾರೋ ತಿಳ್ಕೊಂಡೇ ಇಲ್ಲ. ಕೃಷ್ಣ ಜಯಂತಿ ಪರ್ अपने अपने घरों में कृष्ण के लिए झूला बनाते हैं व मंदिरों में झूला बनाते हैं. ಕೃಷ್ಣ ಜನ್ಮಾಷ್ಟಮಿ ಬಂದಾಗ ಮನೆಗಳಲ್ಲಿ ಕೃಷ್ಣನಿಗೆ ಉಯ್ಯಾಲೆ ಮಾಡ್ತಾರೆ ಮತ್ತು ಮಂದಿರಗಳಲ್ಲಿ ಕೂಡ ಮಾಡ್ತಾರೆ. ಮಾತಾಯೇ ಜಾಕರ್ ಗೋಲಕ್ ಮೇ ಪೈಸಾ ಡಾಲ್ತಿ ಹೇ. ಮಾತೆಯರು ಹೋಗ್ಬಿಟ್ಟು ಉಂಡಿಗೆನಲ್ಲಿ ಕಾಸು ಹಾಕ್ತಾರೆ. ಪೂಜಾ ಕರ್ತಿ ಹೇ. ಪೂಜೆಗಳು ಮಾಡ್ತಾರೆ. ಆಜ್ ಕಲ್ ಕ್ರೈಸ್ಟ್ ಕೋ ಬಿ ಕೃಷ್ಣ ಮಿಸಾಲ್ ಬನಾತೆ. ಈಗಿನ ಕಾಲದಲ್ಲಿ ಕೃಷ್ಣನಿಗೂ ಉಯ್ಯಾಲೆ ಮಾಡಿ ಅದೇ ಥರ ಮಾಡ್ತಾರೆ. ತಾಜ್ ಆದಿ ಪೆಹನಾಕರ್ ಮಾ ಕಿ ಗೋದ್ ಮೇ ದೇತೆ ಹೇ. ಕಿರೀಟ ತೊಡಿಸ್ಬಿಟ್ಟು ತಾಯಿ ಮಡ್ಲಿನಲ್ಲಿ ಕೊಡ್ತಾರೆ. ಜಸ್ಟ್ ಕೃಷ್ಣಕೋ ದಿಖಾತೆ. ಹೇಗೆ ಕೃಷ್ಣನನ್ನು ತೋರಿಸ್ತಾರೆ ಅದೇ ಥರ. ಅಬ್ ಕೃಷ್ಣ ಅವ್ರ ಕ್ರೈಸ್ಟ್ ರಾಶಿ ತೋ ಏಕಿ ಹೇ. ಕೃಷ್ಣ ಕ್ರಿಸ್ತ ರಾಶಿ ಒಂದೇ ಇದೆ. ಲೋಗ್ ಕಾಪಿ ಮಾಡ್ತಾರೆ. ನಹಿ ತೋ ಕೃಷ್ಣಕ್ಕೆ ಜನ್ಮ ಅವ್ರ ಕ್ರೈಸ್ಟ್ಗೆ ಜನ್ಮ ಬಹುತ್ ಫರ್ಕ್ ಹೈ. ಕ್ರಿಸ್ತನ ಜನ್ಮಕ್ಕೂ ಕೃಷ್ಣನ ಜನ್ಮಕ್ಕೂ ಎಷ್ಟೋ ವ್ಯತ್ಯಾಸ ಇದೆ. ಕ್ರೈಸ್ಟ್ ಕಾ ಜನ್ಮ ಕೋಯಿ ಛೋಟೆ ಬಚ್ಚೆ ಕೆ ರೂಪ ಮೇ ನಹಿ ಹೋತಾ ಹೈ. ಕ್ರೈಸ್ತನ ಜನ್ಮ ಅನ್ನೋದು ಚಿಕ್ಕ ಮಗು ರೂಪದಲ್ಲಿ ಆಗಲ್ಲ. ಕ್ರೈಸ್ಟ್ ಕಿ ಆತ್ಮನೇ ಕೋಯಿ ಮೇ ಜಾಕರ್ ಪ್ರವೇಶ ಕಿಯಾ. ಕ್ರೈಸ್ತನ ಆತ್ಮ ಏನಾಯಿತು, ಯಾರಲ್ಲೋ ಒಬ್ಬರಲ್ಲಿ ಬಂದು ಪ್ರವೇಶ ಆಯಿತು. ವಿಷ ಸೆ ಪೈದಾ ಹೋನಾ ಸಕೆ. ವಿಕಾರದಿಂದ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಹಾಗೆ ಕ್ರೈಸ್ಟ್ ಕೋ ಕಭಿ ಬಚ್ಚೆ ಛೋಟಾ ಬಚ್ಚಾ ನಹಿ ದಿಖಾತೆ थे. ಮೊದಲ ಕಾಲಕ್ಕೆ ಕ್ರೈಸ್ತನಿಗೆ ಚಿಕ್ಕ ಮಗು ರೂಪದಲ್ಲಿ ತೋರಿಸ್ತಾ ಇರಲಿಲ್ಲ. ಕ್ರಾಸ್ ಪರ್ ದಿಖಾತೆ थे. ಮೊದಲೆಲ್ಲ ಸಿಲುಬೆ ಮೇಲೆ ತೋರಿಸ್ತಾ ಇದ್ರು. ಯಾ ಅಭಿ ದಿಖಾತೆ ಹೇ ಬಚ್ಚೆ ಜಾನ್ತೆ ಹೇ ಧರ್ಮಸ್ಥಾಪಕ ಕೋ ಕೋಯಿ ಐಸಾ ಪಾರ್ ಮಾರ್ ನಾ ಸಕೆ. ಬಾಬಾ ಹೇಳ್ತಾರೆ ವಾಸ್ತವದಲ್ಲಿ ಧರ್ಮಸ್ಥಾಪನೆ ಮಾಡಕ್ಕೆ ಬಂದಿರೋರಿಗೆ ಯಾರು ಈ ರೀತಿ ಹೊಡೆಯಲಿಕ್ಕೆ ಸಾಧ್ಯ ಇಲ್ಲ. ಕಿಸ್ಕೋ ಮಾರ. ಮತ್ತೆ ಯಾರು ಹೊಡೆದಿದ್ದೋ ಜಿಸ್ಮೇ ಪ್ರವೇಶ ಕಿಯಾ ಉನ್ಕೋ ದುಃಖ ಮಿಲಾ. ಯೇಸುವಿನ ಆತ್ಮ, ಕ್ರೈಸ್ತನ ಆತ್ಮ ಯೇಸುವಿನ ಶರೀರದಲ್ಲಿ ಪ್ರವೇಶ ಮಾಡಿತ್ತಲ್ವ, ಸೊ ಅವ್ರಿಗೆ ಏಟಾಯಿತು ಅಂತ. ಅಂದರೆ ಇಲ್ಲಿ ಯೇಸುವಿನ ಆತ್ಮ ಬೇರೆ, ಕ್ರಿಸ್ತನ ಆತ್ಮ ಬೇರೆ ಇರುತ್ತೆ. ಅದರಿಂದ ದುಃಖ ಸಿಕ್ಕಿದ್ದು ಯಾರಿಗೆ? ಯೇಸುಗೆ. तो जिसको दुख मिला सतो प्रधान आत्मा को दुख कैसे मिल सकता. ಪವಿತ್ರ ಆತ್ಮ ಆಗ್ತಾನೆ ಬಂದಿರೋದು, ಏನು ಕರ್ಮನೇ ಮಾಡಿಲ್ಲ ಅಂದ್ರೆ ದುಃಖ ಹೆಂಗ್ ಸಿಗುತ್ತೆ? ಉಸ್ನೆ ಕ್ಯಾ ಕರ್ಮ ಕಿಯಾ ಜೋ ಇತನಾ ದುಃಖ ಭೋಗೆ. ಏನ್ ಕರ್ಮ ಮಾಡಿದ್ರು ಬರ್ತಾ ಇದ್ದಂಗೆ ಅಷ್ಟೊಂದು ಶಿಕ್ಷೆ ಆಗ್ಲಿಕ್ಕೆ? ಆತ್ಮ ಹಿ ಸತೋ ಪ್ರಧಾನ ಅವಸ್ಥಾ ಮೇ ಆತಿ ಹೈ. ಫಸ್ಟ್ ಬಂದಾಗ ಆತ್ಮಗಳು ಸತೋ ಪ್ರಧಾನ ಸ್ಥಿತಿಯಲ್ಲಿ ಬರ್ತವೆ. ಸಬ್ಕಾ ಹಿಸಾಬ್ ಕಿತಾಬ್ ಚುಕ್ತು ಹೋತಾ ಹೈ. ಎಲ್ಲರ ಲೆಕ್ಕಾಚಾರಗಳು ಮುಗಿಯುತ್ತೆ. ಇಸ್ ಸಮಯ ಬಾಬಾ ಸಬ್ಕೋ ಪಾವನ್ ಬನಾತೆ ಹೈ.
ಈ ಸಮಯದಲ್ಲಿ ತಂದೆ ಬಂದು ನಿಮ್ಮನ್ನು ಪಾವನ ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಪಾವನ ಮಾಡ್ತಾರೆ. ಮತ್ತು ಸತೋಪ್ರಧಾನ ಆತ್ಮ ಆಕರ್ ದುಃಖ ಭೋಗ್ ನ ಸಕೆ. ಅಲ್ಲಂತೂ ಸತೋಪ್ರಧಾನ ಆತ್ಮಗಳು ಬಂದು ದುಃಖವನ್ನು ಅನುಭವಿಸೋದಿಲ್ಲ. ಆತ್ಮ ಹಿ ಭೋಗ್ತಿ ಹೇ ನ, ಆತ್ಮಗಳೇ ಭೋಗಿಸ್ತಾರಲ್ವ. ಆತ್ಮ ಶರೀರ ಮೇ ಹೇ ತೋ ದುಃಖ ಹೋತಾ ಹೇ. ಆತ್ಮ ಶರೀರದಲ್ಲಿದ್ದಾಗ ದುಃಖ ಆಗುತ್ತೆ. ದುಃಖ ದರ್ದ್ ಹೇ ತೋ ಯಾ ಕಿಸ್ನೆ ಕಹ, ನನಗೆ ದುಃಖ ಆಗ್ತಾ ಇದೆ, ನೋವಾಗ್ತಾ ಇದೆ ಅಂತ ಹೇಳಿದ್ಯಾರೋ? ಈ ಶರೀರ ಮೇ ಕೋಯಿ ರಹನೆ ವಾಲಾ ಹೇ. ಅಂದರೆ ಯೇಸು ಯಾರಲ್ಲಿ ಪ್ರವೇಶ ಮಾಡಿದ್ರು ಅವರಲ್ಲಿ ಇನ್ನೊಂದು ಆತ್ಮ ಇರುತ್ತೆ, ಅವ್ರಿಗೆ ದುಃಖ ಆಗಿರುತ್ತೆ. वह कहते हैं परमात्मा अंदर है तो थोड़ी कहेंगे हमने ದುಃಖ है. ಅವ್ರು ಹೇಳ್ತಾರೆ ಪರಮಾತ್ಮ ಒಳಗಡೆ ಇದ್ದರೆ ಈ ರೀತಿ ಹೇಳಲಿಕ್ಕಾಗತ್ತಾ ನನಗೆ ದುಃಖ ಆಗುತ್ತೆ ಅಂತ. ಸರ್ವಮೇ ಪರಮಾತ್ಮ ವಿರಾಜಮಾನ ಆಯಿತು, ಪರಮಾತ್ಮ ಕೆಸೆ ದುಃಖ ಭೋಗ. ಎಲ್ಲರಲ್ಲಿ ಪರಮಾತ್ಮ ಇದ್ದರೆ ಪರಮಾತ್ಮ ಹಿಂಗೆ ದುಃಖ ಕೊಡ್ತಾರೆ, ದುಃಖ ಭೋಗಿಸ್ತಾರೆ. ಆತ್ಮ ಪುಕಾರ್ತಿ. ಇದು ಕೇಳೋದು, ಕೂಗೋದು ಆತ್ಮ ಹೇಳುತ್ತೆ, ಹೇ ಪರಂಪಿತಾ ಪರಮಾತ್ಮ ಹಮಾರೆ ದುಃಖ ಹರೋ ಪಾರಲೌಕಿಕ ಬಾಪ್ ಕೋ ಹಿ ಆತ್ಮ ಪುಕಾರ್ತೆ ಹೇ. ಹೇ ಪರಂಪಿತಾ ಪರಮಾತ್ಮ ನನ್ನ ದುಃಖನ ದೂರ ಮಾಡುವಂಥ ಪಾರಲೌಕಿಕ ತಂದೆಯನ್ನು ಆತ್ಮನೇ ಕೂಗುತ್ತೆ ಅಂತ. ದುಃಖ ಆದಾಗೆಲ್ಲ ಭಗವಂತ ನೆನೆಸ್ತಾರೆ. ಅವರಲ್ಲೇನೋ ಪರಮಾತ್ಮ ಇರೋದಿಲ್ಲ, ಯೇಸುನಲ್ಲೂ ಇರಲ್ಲ. ಯಾರಲ್ಲಿ ಆತ್ಮ ಬಂದಿರುತ್ತೆ ಅವ್ರಿಗೂ ಕೂಡ ಈ ಪರಮಾತ್ಮ ಇರೋದಿಲ್ಲ, ಆತ್ಮ ಅಷ್ಟೇ ಇರುತ್ತೆ. अभी तुम जानते हो बप आया हुआ है दुख हरने की युक्ति बता रहे हैं. ಈಗ ನೀವು ತಿಳ್ಕೊಂಡಿದ್ದೀರಿ ಶಿವಬಾಬಾರವರು ದುಃಖವನ್ನು ದೂರ ಮಾಡಲಿಕ್ಕೆ ಐಡಿಯಾ ಹೇಳ್ಕೊಡ್ತಾ ಇದ್ದಾರೆ. ಆತ್ಮ ಶರೀರಕ್ಕೆ ಸಾಥ್ ಹಿ ಎವರ್ ಹೆಲ್ದಿ ವೆಲ್ದಿ ಬಂತಿ ಹೇ. ಆತ್ಮ ದೇಹದಲ್ಲಿದ್ದಾಗಲೇ ಎವರ್ ವೆಲ್ದಿ ಆಗ್ತಾ ಇದೆ. ಮೂಲವತನ್ ಮೇ ತೋ ಹೆಲ್ದಿ ವೆಲ್ದಿ ನಹಿ ಕಹೆಂಗೆ. ಪರಂಧಾಮದಲ್ಲಿದ್ದಾಗ ಹೆಲ್ದಿ ವೆಲ್ದಿ ಅಂತ ಹೇಳೋದಿಲ್ಲ. ವಹ ಕೋಯಿ ಸೃಷ್ಟಿ ತೋಡಿ, ಅಲ್ಲೇನಾದರೂ ಸೃಷ್ಟಿ ಇದೆಯಾ? ವಹ ತೋ ಹೈ ಹಿ ಶಾಂತಿ. ಪರಂಧಾಮದಲ್ಲಿ ಏನಿರುತ್ತೆ? ಸೈಲೆನ್ಸ್ ಇರುತ್ತೆ. ಯಹ ತೋ ಹೈ ಹಿ ಶಾಂತಿ, ಅಲ್ಲಿ ಶಾಂತಿನೇ ಶಾಂತಿ ಇರುತ್ತೆ. ಶಾಂತಿ ಸ್ವಧರ್ಮೇ ಟಿಕೆ ಹುಯೇ ಹೇ. ಆತ್ಮಗಳು ಶಾಂತಿ ಸ್ವಧರ್ಮದಲ್ಲಿ ಸ್ಥಿರವಾಗಿರ್ತವೆ. ಅಭಿ ಬಾಪ್ ಆಯಾ ಹೇ ಸಬ್ಕೋ ದುಃಖ ಹರ್ಕರ್ ಸುಖ ದೇನೆ. ಶಿವತಂದೆ ಬಂದಿರೋದು ಎಲ್ಲರ ದುಃಖವನ್ನು ದೂರ ಮಾಡಲಿಕ್ಕೆ, ಎಲ್ಲರಿಗೂ ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡಲಿಕ್ಕೆ. तो बच्चों को भी कहते हैं तुम मेरे बने हो किसका दुख नहीं देना. ಶಿವಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ನನ್ನ ಸಂತಾನರಾಗಿದ್ದೀರಿ ಅಂದಮೇಲೆ ಯಾರಿಗೂ ದುಃಖ ಕೊಡೋಕ್ಕೆ ಹೋಗಬೇಡಿ. ಲಡಾಯಿ ಕಾ ಮೈದಾನ ಹೇ ಪರಂತು ಗುಪ್ತ. ಇದು ಯುದ್ಧ ಮೈದಾನ ಆಗಿದೆ, ಆದರೆ ಇದು ಸೀಕ್ರೆಟ್ ಆಗಿದೆ. ವಹ ಹೇ ಪ್ರಾಲಬ್ಧ. ಸತ್ಯುಗದಲ್ಲಿರೋದು ನಿಮ್ಮ ಹತ್ರ ಪ್ರತಿಫಲ. ಯಹ ಜೋ ಗಾಯನ್ ಹೇ ಯುದ್ಧ ಕೆ ಮೈದಾನ ಮೇ ಜೋ ಮರೆಂಗೆ ವ ಸ್ವರ್ಗ ಮೇ ಜಾಯಂಗೆ. ಇದು ಕೂಡ ಒಂದು ಗಾಯನ ಇದೆ. ಯುದ್ಧ ಮೈದಾನದಲ್ಲಿ ಯಾರು ಸತ್ತು ಹೋಗ್ತಾರೆ ಅವರು ಸ್ವರ್ಗಸ್ಥರಾಗ್ತಾರೆ. ಕಿಸ್ಕೋ ಅರ್ಥ ಬಿ ಸಮಜಾನ ಪಡೆ. ಇದರ ಮೀನಿಂಗನ್ನು ತಿಳಿಸ್ಬೇಕಾಗತ್ತೆ. ಇಸ್ ಲಡಾಯಿ ಕಾ ಮಹತ್ವ ದೇಖೋ ಕಿತ್ನಾ ಹೈ. ಈ ಯುದ್ಧದ ಮಹತ್ವಿಕೆ ನೋಡಿ ಯಾವ ಥರ ಇದೆ. ಇಸ್ ಬಚ್ಚೆ ಜಾನ್ತೆ ಹೇ ಇಸ್ ಲಡಾಯಿ ಮೇ ಮರ್ನೆ ಸೆ ಕೋಯಿ ಸ್ವರ್ಗ ಮೇ ಜಾ ನಾ ಸಕೆ. ಆ ಒಂದು ಯುದ್ಧದಲ್ಲಿ ಯಾರಾದರೂ ಸತ್ತು ಹೋಗ್ಬಿಟ್ರೆ ಸ್ವರ್ಗಸ್ಥರಾದರು ಅಂತ ಬರೀತಾರಷ್ಟೇ, ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. परंतु गीता में भगवान वाच है उनको मानेंगे तो सही ना. ಭಗವದ್ಗೀತೆಯಲ್ಲಿ ಭಗವಾನ್ ವಾಚ ಇದೆ, ಅದನ್ನು ಯಾರಾದರೂ ಒಪ್ಪಲೇಬೇಕಲ್ಲ. ಭಗವಾನ್ ನೆ ಕಿಸ್ಕೋ ಕಹಾ? ಉಸ್ ಲಡಾಯಿ ವಾಲೋನೆ ಕಹಾ ಯಾ ತುಮ್ಕೋ ಕಹಾ? ಈಗ ಗೀತೆಯೇ ಭಗವಂತ ಅಂತ ಹೇಳಿದ್ದು ಯಾರಿಗೆ? ಯುದ್ಧದಲ್ಲಿರ್ತಕ್ಕಂಥವ್ರಿಗೂ. ಯಾರಿಗೆ ಹೇಳಿದ್ದು? ದೋನೋಂಕೋ ಕಹಾ, ಇಬ್ಬರಿಗೂ ಹೇಳಿದ್ರ ಅಂತ ಕೇಳ್ತಾರೆ. ಓನೋ ಕೋ ಬಿ ಸಮಜಾಯ ಜಾತಾ ಹೇ ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ. ನಿಮ್ಮನ್ನು ನೀವು ತಿಳ್ಕೊಳ್ಳಿ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ. ಸರ್ವಿಸ್ ಬಿ ಕರ್ನಿ ಹೇ, ಈ ಸೇವೆಗಳನ್ನು ಮಾಡಬೇಕು. ಅಬ್ ತುಮ್ ಸ್ವರ್ಗ ಮೇ ಅಗರ್ ಅಪ್ನ ಜಾನಾ ಚಾಹತೆ ಹೋ ತೋ ಪುರುಷಾರ್ಥ ಕರೋ. ಲಡಾಯಿ ಮೇ ತೋ ಸಬ್ ಧರ್ಮ ವಾಲೆ ಹೇ. ಈಗ ನೀವು ಸ್ವರ್ಗಕ್ಕೆ ಹೋಗಬೇಕು ಅಂತ ಇಷ್ಟಪಡ್ತೀರಿ ಅಂದರೆ ಚೆನ್ನಾಗಿ ಪುರುಷಾರ್ಥ ಮಾಡಿ. ಯುದ್ಧದಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ. कि सिख भी है तो भी सिख धर्म में ही जाएंगे ना. ಸಿಖ್ ಧರ್ಮದವರು ಇರ್ತಾರೆ, ಅವರು ಸಿಖ್ ಧರ್ಮದಲ್ಲೇ ಹೋಗ್ತಾರೆ. ಸ್ವರ್ಗ ಮೇ ತೋ ತಬ್ ಆ ಸಕೆಂಗೆ ಜಬ್ ಬ್ರಾಹ್ಮಣ ಸೆ ಆಕರ್ ಜ್ಞಾನ್ ಲೇ. ನೋಡಿ, ಸ್ವರ್ಗದಲ್ಲಿ ಹುಟ್ಟಬೇಕಾದ್ರೆ ಇಲ್ಲಿಗೆ ಬಂದು ಬ್ರಾಹ್ಮಣರ ಹತ್ರ ಜ್ಞಾನ ತಗೋಬೇಕು. ಜೈಸೆ ಬಾಬಾ ಕೆ ಪಾಸ್ ಆತೆ ಹೇ ತೋ ಬಾಬಾ ಸಮझाते थे तुम लड़ाई करते ಶಿವ ಬಾಬಾ ಕಿ ಯಾದ್ ಮೇ रहेंगे तो स्वर्ग में आ सकेंगे. ಶಿವಬಾಬಾ ಅವ್ರ ಹತ್ರಕ್ಕೆ ಬಂದಾಗ ಬಾಬಾ ಹೇಳ್ತಾ ಇದ್ದಾರೆ, ಯುದ್ಧ ಮಾಡ್ತಾ ಶಿವಬಾಬಾ ನೆನಪಿನಲ್ಲಿದ್ದರೆ ನೀವು ಸ್ವರ್ಗದಲ್ಲಿ ಬರ್ಬೋದು ಅಂತ ಹೇಳ್ತಾ ಇದ್ರು ಸಾಕಾರ ಬಾಬಾ ಇದ್ದಾಗ. ಬಾಕಿ ಐಸಾ ನಹಿ ಸ್ವರ್ಗ ಮೇ
राजा बनेंगे नहीं, ಜಾಸ್ತಿ उन्हों को समझ भी नहीं सकते हैं. ಬಾಬಾ ಹೇಳ್ತಾರೆ ಸ್ವರ್ಗದಲ್ಲಿ ರಾಜ ಆಗ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ, ಹೆಚ್ಚಿಗೆ ಅವ್ರಿಗೆ ತಿಳಿಸಕ್ಕೂ ಆಗೋದಿಲ್ಲ ಅಂತಾರೆ. ಉನ್ಕಾ ಥೋಡಾ ಭಿ ಜ್ಞಾನ ಸಮझाया जाता, ಸ್ವಲ್ಪ ಜ್ಞಾನವನ್ನು ತಿಳಿಸ್ಬೇಕಾಗುತ್ತೆ ಅಷ್ಟೇ ಅಂತಾರೆ. ಲಡಾಯಿ ಮೇ ಅಪ್ನಾ ಇಷ್ಟ ದೇವತಾ ಕೋ ಯಾದ್ ಜರೂರ್ ರಖ್ತೆ ಹೇ. ಯುದ್ಧ ಕ್ಷೇತ್ರದಲ್ಲಿದ್ದಾಗ ತಮ್ಮ ಒಂದು ಯಾರು ದೇವತೆಗಳಿರ್ತಾರೆ, ಇಷ್ಟ ದೇವತೆಗಳು, ಅವ್ರನ್ನ ನೆನಪು ಮಾಡ್ತಾರೆ, ಅವ್ರ ಚಿತ್ರನ ಇಟ್ಕೊತಾರೆ. ಸಿಖ್ ಹೋಗ ತೋ ಗುರು ಗೋವಿಂದ್ ಕಿ ಜೈ ಕಹೆಂಗೆ. ಸಿಖ್ ಜನರು ಏನು ಮಾಡ್ತಾರೆ, ಗುರು ಗೋವಿಂದನಿಗೆ ಜೈ ಅಂತಾರೆ. ಐಸಾ ಕೋಯಿ ನಹಿ ಜೋ ಅಪ್ನೆ ಕೋ ಆತ್ಮ ಸಮಜ್ ಪರಮಾತ್ಮ ಕೋ ಯಾದ್ ಕರೆ. ಈ ರೀತಿ ಬೇರೆ ಯಾರೂ ಇರೋದಿಲ್ಲ, ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡಲಿಕ್ಕೆ. ಬಾಕಿ ಬಾಬಾ ಕಾ ಪರಿಚಯ ಲಿಂಗೆ ಸ್ವರ್ಗ ಮೇ ಆ ಜಾಯೆಂಗೆ. ಶಿವಬಾಬಾ ಅವ್ರ ಹತ್ರ ಪರಿಚಯ ತಗೊಂಡು ಸ್ವರ್ಗದಲ್ಲಿ ಬರ್ತಾರೆ. ಸಬ್ಕಾ ಬಾಪ್ ತೋ ಏಕಿ ಹೈ, ಎಲ್ಲರಿಗೂ ತಂದೆ ಒಬ್ಬರೇ. ಪತಿ ಪಾವನ್ ಪತಿತ್ವಕ್ಕೂ कहते हैं मुझे याद करो तुम्हारे पाप कट जाएंगे. ಈಗ ಪತಿತ ಪಾವನ ಅಂತ ಹೇಳ್ತಾರೆ. ಈಗ ಪತಿಗಳಿಗೂ ಪತಿ ನನ್ನನ್ನೇ ನೆನಪು ಮಾಡಿ ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಪಾಪಗಳು ನಾಶ ಆಗುತ್ತೆ. ಪತಿತರಿಗೆ ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ನೆನಪು ಮಾಡಿದ್ರೆ ನಿಮ್ಮ ಪಾಪ ನಾಶ ಆಗುತ್ತೆ. ಮೈತು ಸುಖಧಾಮ್ ಸ್ಥಾಪನಾ ಕರ್ತಾ ಹೂँ, ನಾನು ಬಂದು ಸುಖಧಾಮವನ್ನು ಸ್ಥಾಪನೆ ಮಾಡ್ತೀನಿ. ಇಸ್ಮೇ ತುಮ್ ಆ ಜಾಯೆಂಗೆ, ಅದರಲ್ಲಿ ನೀವು ಬಂದ್ಬಿಡ್ತೀರಾ. ಲಡಾಯಿ ಮೇ ಭಿ ಶಿವ ಬಾಬಾ ಕೋ ಯಾದ್ ಕರೆಂಗೆ ತೋ ಸ್ವರ್ಗ ಮೇ ಆ ಜಾಯೆಂಗೆ. ಯುದ್ಧದಲ್ಲಿ ನೀವು ಶಿವ ತಂದೆ ನೆನಪು ಮಾಡಿದ್ದೆ ಆದರೆ ಸ್ವರ್ಗದಲ್ಲಿ ಬಂದ್ಬಿಡ್ತೀರಾ. ಉಸ್ ಯುದ್ಧಕ್ಕೆ ಮೈದಾನ ಕಿ ಬಾತ್ ಅವ್ರ ಯಹಾ ಅವ್ರ ಹೇ. ಆ ಯುದ್ಧ ಮೈದಾನದ ಮಾತೇ ಬೇರೆ, ಇದರದೇ ಬೇರೆ. ಇದು ಮಾಯ ಜೊತೆಯಲ್ಲಿ ಯುದ್ಧ. ಬಾಬಾ ಕೇತೆ ಜ್ಞಾನ ವಿನಾಶ ನಹಿ ಹೋತ. ನೀವು ಕೇಳ್ತಾ ಇರೋಂಥ ಜ್ಞಾನ ಎಂದೂ ಏನಾಗೋದಿಲ್ಲ, ವಿನಾಶ ಆಗೋದಿಲ್ಲ. अब शिव बाबा कहते माम एकम याद करने से तुम मेरे पास आ जाएंगे. ಈಗ ಶಿವ ಬಾಬಾ ಹೇಳ್ತಾರೆ, ನೀವು ನನ್ನೊಬ್ಬನನ್ನೇ ನೆನಪು ಮಾಡಿದ್ರೆ ನೀವು ನನ್ನ ಬಳಿಗೆ ಬಂದ್ಬಿಡ್ತೀರಾ ಮುಕ್ತಿಧಾಮಕ್ಕೆ. ಫಿರ್ ಜೋ ಜ್ಞಾನ ಸಿಖಾಯ ಜಾತಾ ಹೇ ವಹ ಪಡೆಂಗೆ ತೋ ಸ್ವರ್ಗ ಕಿ ರಾಜಾಯಿ ಮಿಲ್ ಜಾಯೆಂಗೆ. ನಂತರ ಏನು ಬಾಬಾ ಜ್ಞಾನ ತಿಳಿಸ್ತಾ ಇದ್ದಾರೆ ಅದನ್ನು ನಾವು ಓದಿದ್ರೆ ಸ್ವರ್ಗದಲ್ಲಿ ರಾಜ್ಯ ಅನ್ನೋದು ಸಿಗುತ್ತೆ. कितना सहज है स्वर्ग में जाने का रास्ता सेकेंड में मिल जाता है. ಎಷ್ಟು ಸರಳವಾದಂಥ ವಿಚಾರ ಇದೆ ಇದು. ನೀವು ತಂದೆಯನ್ನು ನೆನಪು ಮಾಡಿದಾಗ ಸೆಕೆಂಡ್ನಲ್ಲಿ ಸ್ವರ್ಗದಲ್ಲಿ ಹೋಗುವಂಥ ರಸ್ತೆ ಸಿಕ್ಕೋಗುತ್ತೆ. ಹಮ್ ಆತ್ಮ ಬಾಪ್ ಕೋ ಯಾದ್ ಕರ್ತಿ ಹೇ ಲಡಾಯಿ ಕೆ ಮೈದಾನ ಮೇ ಖುಷಿ ಸೆ ಜಾನಾ ಹೇ. ನಾವು ಆತ್ಮಗಳು ತಂದೆ ನೆನಪು ಮಾಡ್ತೀವಿ, ಯುದ್ಧ ಮೈದಾನದಲ್ಲಿ ನೀವು ಖುಷಿಯಿಂದ ಹೋಗಿ ಅಂತ. ಕರ್ಮ ತೋ ಕರ್ನಾ ಹಿ ಹೈ. ದೇಶ ಕೆ ಬಚಾವ್ ಕೆ ಲಿಯೆ ಸಬ್ ಕುಚ್ ಕರ್ನಾ ಪಡ್ತಾ ಹೈ. ದೇಶ ರಕ್ಷಣೆಗೋಸ್ಕರ ಎಲ್ಲವನ್ನೂ ಮಾಡಬೇಕಾಗತ್ತೆ. ಯಾಕೆಂದರೆ ಸೈನಿಕರು ಇರ್ತಾರಲ್ಲ ಎಷ್ಟೋ ಕಡೆ ಜ್ಞಾನದಲ್ಲಿ. ಯಹಾ ತೋ ಏಕ್ ಹಿ ಧರ್ಮ ಹೈ. ಸತ್ಯುಗದಲ್ಲಿ ಒಂದೇ ಧರ್ಮ ಇರುತ್ತೆ. मतभेद की कोई बात नहीं. मतभेदದ ಪ್ರಶ್ನೆನೇ ಇಲ್ಲ. यहाँ कितनी मतभेद है. पानी पर जमीन पर झगड़ा. पानी बंद कर देते हैं तो पत्थर मारने लग पड़ते हैं. ನೀರಿನ ಮೇಲೆ ಜಗಳ, ಜಮೀನ್ ಮೇಲೆ ಜಗಳ. ನೀರು ನಿಲ್ಲಿಸ್ತಾರೆ ಅಂದರೆ ಗಲಾಟೆ ಆಗೋಗ್ಬಿಡುತ್ತೆ. ಏಕ್ ದೋಕೋ ಅನಾಜ್ ನಹಿ ದೇಂಗೆ ಜಗಳ ಹೋ ಜಾತಾ ಹೈ. ಒಬ್ರಿಗೊಬ್ರಿಗೆ ದವಸ ಧಾನ್ಯಗಳು ಹಂಚ್ಕೊಳ್ಳೋದಿಲ್ಲ ಅಂದ್ರೆ ಜಗಳ ಆಗೋಗ್ಬಿಡುತ್ತೆ. ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ಆತ್ಮ ಸ್ವರಾಜ್ಯ ಸ್ಥಾಪನ್ ಕರ್ ರಹೆ ಹೇ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ತಮ್ಮ ಸ್ವರಾಜ್ಯ ಸ್ಥಾಪನೆ ಮಾಡ್ತಾ ಇದ್ದೀರಿ. ಲಡಾಯಿ ಮೇ ರಾಜ್ಯ ಪಾತೆ ಹೇ ನೈ ದುನಿಯಾ ಜರೂರ್ ಸ್ಥಾಪನಾ ಹೋಗಿ ಹೇ. ಯುದ್ಧ ಬಾಬಾ ಹೇಳ್ತಿದ್ದಾರೆ, ಯುದ್ಧದಿಂದ ರಾಜ್ಯ ಪಡಿತೀರಾ, ಹೊಸ ಪ್ರಪಂಚದಲ್ಲಿ ಸ್ಥಾಪನೆ ಆಗಲೇಬೇಕು. ನೂಂದ್ ಹೇ ಕಿತ್ನಿ ಖುಷಿ ಹೋನಿ चाहिए. ಇದೆಲ್ಲ ಫಿಕ್ಸ್ ಆಗಿಬಿಟ್ಟಿದೆ, ಎಷ್ಟೊಂದು ಖುಷಿ ಆಗಬೇಕು. ಕೋಯಿ ಬಿ ಚೀಸ್ ಮೇ ಲಡ್ನೆ ಜಗಡ್ನೆ ಕಿ ಬಾತ್ ನಹಿ ಹೈ. ಯಾವುದೇ ಮಾತಿನಲ್ಲಿ ಜಗಳ ಗಲಾಟೆ ಪ್ರಶ್ನೆನಿಲ್ಲ. रहना भी बहुत साधारण. बाबा ने समझाया तुम ससुर घर में जाते हो इसलिए अब वनवाह में हो. ಬಾಬಾ ತಿಳಿಸ್ಕೊಟ್ಟಿದ್ದಾರೆ, ಈಗ ನೀವು ಸತ್ಯುಗಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ಅದಕ್ಕೆ ಮುಂಚೆ ನೀವು ವನವಾಸದಲ್ಲಿದ್ದೀರಿ. ಸಭಿ ಆತ್ಮಯೇ ಜಾಯಂಗೆ ಶರೀರ ತೋಡಿ ಜಾಯಂಗೆ. ಎಲ್ಲ ಆತ್ಮಗಳು ಪರಂಧಾಮಕ್ಕೆ ಹೋಗ್ತವೆ ಸತ್ಯುಗಕ್ಕೆ, ಆಮೇಲೆ ಕೆಲವೇ ಬರ್ತವೆ. ಶರೀರಗಳು ಹೋಗೋದಿಲ್ಲ. ಶರೀರಕ ಅಭಿಮಾನ ಹಿ ಛೋಡ್ದೇನಾ. ಶರೀರದ ಭಾವನೆಗಳನ್ನು ಬಿಟ್ಬಿಡಿ. ಹಮ್ ಆತ್ಮ 84 ಜನ್ಮ ಪೂರೇ ಹುಯಿ. ನಾವೆಲ್ಲ ಆತ್ಮಗಳು, 84 ಜನ್ಮ ಪೂರ್ತಿ ಆಯಿತು. जो भी ಭಾರತವಾಸಿ ಹೋ ಬೋಲೋ ಭಾರತ ಸ್ವರ್ಗ ಅಬ್ ತೋ ಹೈ ಕಲಿಯುಗ. ನೀವು ಹೇಳಿ, ನಾವು ಭಾರತವಾಸಿಗಳಾಗಿದ್ವಿ, ಭಾರತ ಸ್ವರ್ಗ ಇತ್ತು, ಈಗ ಕಲಿಯುಗ ಆಗಿದೆ. ಕಲಿಯುಗ ಮೇ ಅನೇಕ ಧರ್ಮ ಹೈ, ಸತ್ಯುಗ ಮೇ ಏಕ್ ಹಿ ಧರ್ಮ ಥಾ.
ಕಲಿಯುಗದಲ್ಲಿ ಅನೇಕ ಧರ್ಮಗಳಾಗ್ಬಿಟ್ಟಿದೆ, ಸತ್ಯುಗದಲ್ಲಿ ಒಂದೇ ಧರ್ಮ ಇತ್ತು, ಭಾರತ್ फिर स्वर्ग बनता है। ಭಾರತ ದೇಶನೇ ಸ್ವರ್ಗ ಆಗುತ್ತೆ, समझते भी है भगवान आया हुआ है, आगे चल ಭವಿಷ್ಯವಾಣಿ भी करते रहेंगे। ಭಗವಂತ ಬಂದಿದ್ದಾರೆ, ಮುಂದೆ ಹೋದಂತೆ ಭವಿಷ್ಯವಾಣಿಗಳು ಮಾಡ್ತಾ ಇರ್ತಾರೆ। ವಾಯುಮಂಡಲ ದೇखेंगे ना, ಹಿಂಗಾಗತ್ತೆ ಅಂತ ಅವರು ಹೇಳ್ತಾ ಹೋಗ್ತಾರೆ। तो बाबा बच्चों को समझाते हैं, बाबा तो सभी का है ना। ಬಾಬಾ ಅವ್ರ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ತಂದೆ ಅಂತೂ ಎಲ್ಲರಿಗೂ ತಂದೆ, ಸಬ್ಕಾ ಹಕ್ ಹೈ। ಬಾಬಾ कहते हैं मैं आया हूँ सबको कहता हूँ ಮಾಮೇಕಂ ಯಾದ್ ಕರೋ। ಎಲ್ಲರಿಗೂ ತಂದೆ ಹೇಳ್ತಾರೆ, ನಾನು ಬಂದಿದ್ದೀನಿ, ನೀವು ನನ್ನನ್ನೇ ನೆನಪು ಮಾಡಿ, ನಿಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ। ಅಭಿ ತುಮ್ ಮನುಷ್ಯ ಸಮಸ್ತೆ ಹೋ, ಕಭಿ ಕಭಿ ಲಡಾಯಿ ಹೋ ಜಾತಾ ಹೈ। ಈಗ ನೀವು ಮನುಷ್ಯರಿಗೂ ತಿಳಿಸ್ಕೊಡ್ತಾ ಇರ್ತೀರಾ, ಕೆಲವೊಮ್ಮೆ ಯುದ್ಧ ಆಗುತ್ತೆ, ಕಲ್ ಬಿ ಹೋ ಸಕ್ತಾ ಹೈ, ಲಡಾಯಿ ಜೋರ್ ಬರ್ನೆ ಮೇ ದೇರಿ ತೋಡಿ, ನಾಳೆ ಬೇಕಾದರೂ ಯುದ್ಧ ಆಗ್ಬೋದು, ಯುದ್ಧ ಆಗೋದಕ್ಕೇನೋ ಲೇಟ್ ಏನಿಲ್ಲ, ಯಾವಾಗ ಬೇಕಾದರೂ ಯುದ್ಧಗಳಾಗ್ಬೋದು ಅಂತ ನೀವು ಜನರಿಗೆ ತಿಳಿಸಿ। परंतु तुम बच्चे समझते हो अभी हमारा राजधानी स्थापना हुई नहीं है, तो विनाश कैसे हो सकता। ರಾಜಧಾನಿ ಸ್ಥಾಪನೆ ಆದ ನಂತರ ವಿನಾಶ ಆಗುತ್ತೆ, ಈಗಲೇ ಆಗಲ್ಲ। ಅರ್ಜುನ್ ಬಾಬಾ ಕೋ ಪೈಗಾಮ್ ಚಾರೋ ತರಫ್ ಕಹಾ ದಿಯಾ, ಇನ್ನು ಎಲ್ಲ ಕಡೆಯಲ್ಲಿ ಬಾಬಾ ಅವ್ರ ಸಂದೇಶ ತಲುಪಿಸಿಲ್ಲ। ಪತಿತ್ ಪಾವನ್ ಬಾಬಾ कहते मुझे याद करो तो ವಿಕ್ರಮ್ ವಿನಾಶ್ ಹೋಂಗೆ। ಪತಿತ ಪಾವನ ತಂದೆ ಹೇಳ್ತಾರೆ, ನೀವು ನನ್ನನ್ನು ನೆನಪು ಮಾಡಿದ್ರೆ ನಿಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ। ಯಾ ಪೈಗಾಮ್ ಸಬ್ಕೋ ಕಾನೂನ್ ಪರ್ ಜಾನಾ ಚಾಹಿಯೆ, ಈ ಸಂದೇಶ ಎಲ್ಲರ ಕಿವಿಗಳಲ್ಲಿ ಮೊಳಗಲಿ ಅಂತಾರೆ। बल लड़ाई लगे बॉम्ब्स भी लग जाए, परंतु तुमको निश्चय है कि हमारी राजधानी जरूर स्थापना होनी है। भले ಯುದ್ಧಗಳೇ ಶುರುವಾಗ್ಬೋದು, ಬಾಂಬ್ಸು ತಯಾರಾಗಿ ನಿಂತ್ಕೋಬೋದು, ಆದರೂ ನಿಮ್ಗೆ ನಿಶ್ಚಯ ಇದೆ, ನಮ್ಮ ರಾಜಧಾನಿ ಅವಶ್ಯಕವಾಗಿ ಸ್ಥಾಪನೆ ಆಗಲೇಬೇಕು। तब तक विनाश भी नहीं हो सकता, राजधानी सत्युगದ ಸ್ಥಾಪನೆ ಆಗದ ಹೊರತು ವಿನಾಶ ಆಗಲ್ಲ ಅಂತ। विश्व में शांति कहते हैं ना, विश्व में ವಾರ್ ಹೋಗಿ ವಿಶ್ವ ಕೋ ಖತಮ್ ಕರ್ ದೇಂಗೆ, ವಿಶ್ವದಲ್ಲಿ ಯುದ್ಧಗಳಾಗ್ತವೆ, ಆವಾಗ ವಿಶ್ವನೇ ಕ್ಲೋಸ್ ಆಗುತ್ತೆ। ವಿಶ್ವವಿದ್ಯಾಲಯ ಸಾರೆ ವಿಶ್ವಕ್ಕೂ ತುಮಕೋ ನಾಲೆಡ್ಜ್ ದೇತೆ ಹೋ, ಇದು ವಿಶ್ವವಿದ್ಯಾಲಯ ಆಗಿದೆ, ನೀವು ಇಡೀ ವಿಶ್ವಕ್ಕೆ ಜ್ಞಾನವನ್ನು ಕೊಡ್ತೀರಾ। ಏಕ ಹಿ ಬಾಪ್ ಆಕರ್ ಸಾರೆ ವಿಶ್ವಕ್ಕೂ ಪಲಟಾತೆ ಹೇ, ಒಬ್ಬರೇ ತಂದೆ ಬಂದು ಇಡೀ ವಿಶ್ವವನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ। ವೇಲೋಗ್ತು ಕಲ್ಕಿ ಆಯು ಲಾಖೋ ವರ್ಷಕ್ಕೆ ಹದೇತೆ, ಆ ಜನರು ಏನು ಮಾಡ್ತಾರೆ, ಕಲ್ಪತಾಯಿಸನ್ನು ಲಕ್ಷಾಂತರ ವರ್ಷಗಳು ಅಂತ ಹೇಳ್ಬಿಡ್ತಾರೆ। ತುಮ್ ಜಾನ್ತೆ ಹೋ ಇನ್ಕಿ ಆಯು ಪೂರೆ 5,000 ವರ್ಷ, ನೀವು ತಿಳ್ಕೊಂಡಿದ್ದೀರಿ ಇದರ ಆಯಸ್ಸು 5,000 ವರ್ಷಗಳು। कहते हैं क्राइस्ट से 3,000 वर्ष पहले हेवन था, इस्लामी बौद्धी सबका हिसाब किताब निकालते हैं। 3,000 ವರ್ಷಗಳ ಹಿಂದೆ, ಯೇಸು ಹುಟ್ಟಕ್ಕೆ 3,000 ವರ್ಷಗಳ ಹಿಂದೆ ಸ್ವರ್ಗ ಇತ್ತು, ಇಸ್ಲಾಮಿಗಳಿದ್ರು, ಬೌದ್ಧಿಗಳಿದ್ರು, ಎಲ್ಲರದು ಲೆಕ್ಕಾಚಾರ ತೆಗಿತಾ ಇರ್ತಾರೆ। ಉನ್ಸೆ ಪೆಹ್ಲೆ ದೂರ್ ಕೊಯ್ ನಾಮ್ ಹಿ ನಹಿ, ಅದಕ್ಕಿಂತ ಮೊದಲು ಬೇರೆ ಯಾರ್ದು ಹೆಸರೇ ಇಲ್ಲ। ತುಮ್ ಹಾಗೆ ಅಕ್ಷರ ಬತಾ ಸಕ್ತೆ ಹೋ, ನೀವು ಯಗೋ ಅನ್ನೋ ಅಕ್ಷರವನ್ನು 5,000 ವರ್ಷಗಳ ಹಿಂದೆ ಪೂರ್ವದಲ್ಲಿ ಅನ್ನೋ ಅಕ್ಷರವನ್ನು ಹೇಳಬಹುದು। तो बाबा कहते तुमको नशा रहना चाहिए, ನಿಮಗೆ ನಶೆ ಇರಬೇಕು, ಜಗಡೆ ಆದಿ ಕಿ ಬಾತ್ ಹೈ नहीं, ಗಲಾಟೆ ಅದು ಪ್ರಶ್ನೆ ಇಲ್ಲ। ಜಗಡ್ತೆ ವಹ ಜೋ ನಿಧನ್ ಕೆ ಹೋತೆ ಹೈ, ಜಗಳ ಮಾಡೋರು ಯಾರು ಅಂದರೆ ನಿರ್ಧನಿಕರಾಗಿರೋರು। ತುಮ್ ಅಭಿ ಪುರುಷಾರ್ಥ ಕರೆಂಗೆ 21 ಜನ್ಮೋं के लिए ಪ್ರಾರಬ್ಧ ಬನ್ ಜಾಯೇಗಾ, ನೀವೀಗ ಪುರುಷಾರ್ಥ ಮಾಡ್ತಾ ಇದ್ದೀರಿ, 21 ಜನ್ಮಗಳಿಗೆ ಪ್ರಾರಬ್ಧ ಸಿಕ್ಕುತ್ತೆ। ಲಡೆಂಗೆ ಜಗಡೆಂಗೆ तो ಉಂಚ ಪದ್ भी नहीं मिलेगा, ಜಗಳ ಗಲಾಟೆ ಮಾಡೋರಿಗೆ ಉನ್ನತ ಪದವಿ ಇಲ್ಲ ಅಂತ ಇದ್ದಾರೆ। ರಾಜ ಇವಿ ಖತಮ್ सजाएं खानी पड़ेगी, कोई भी बात है कुछ भी चाहिए तो बाबा के पास आओ। गवर्नमेंट भी कहते हैं तुम फैसला अपने हाथ में नहीं उठाना, ಏನೇ ಬೇಕು ನೀವು ಬಾಬಾ ಅವ್ರ ಹತ್ರಕ್ಕೆ ಬನ್ನಿ, ಸರ್ಕಾರನೂ ಹೇಳುತ್ತೆ ನೀವು ಫೈಸ್ಲಾ ನಿಮ್ಮ ಕೈನಲ್ಲಿ ತಗೋಬೇಡಿ। कोई कहते हैं तुमको विलायत की बूट चाहिए, बाबा कहेंगे बच्चे अभी वनवाह में हो। ಈಗ ಕೆಲವರು ಹೇಳ್ತಾರೆ ಫಾರಿನ್ದು ಶೂ ಬೇಕು ಅಂತ, ಬಾಬಾ ಹೇಳ್ತಾರೆ ನೀವೀಗ ವನವಾಸದಲ್ಲಿದ್ದೀರಿ, ತುಮಕು ಬಹುತ್ ಮಾಲ್ ಮಿಲೇಗಾ, ಸತ್ಯುಗದಲ್ಲಿ ನಿಮ್ಗೆ ಭಾಳಷ್ಟು ಒಳ್ಳೆ ವಸ್ತುಗಳು ಸಿಗುತ್ತೆ। ಬಾಪ್ ರೈಟ್ ಹಿ ಸಮझाएंगे कि बात ठीक नहीं या बात ठीक नहीं, ಬಾಬಾ ಸತ್ಯ ಹೇಳ್ತಾರೆ, ಇದು ಸರಿ ಇಲ್ಲ।
ವಹ ತುಮಕೋ ಆಶಾ ಕ್ಯೂ ರಕ್ತೆ ಹೋ, ಸತ್ಯುಗದಲ್ಲಿ ನೀವೇನಕ್ಕೆ ಆಸೆ ಇಟ್ಕೊತೀರಿ, ಇಲ್ಲೇನಕ್ಕೆ ಆಸೆ ಇಟ್ಕೊತೀರಿ, ಯಹಾ ತೋ ತುಮ್ ಸಿಂಪಲ್ ರಹನಾ ಚಾಹಿಯೆ. ಇಲ್ಲಿ ಆಸೆ ಆಕಾಂಕ್ಷೆಗಳು ಬಿಟ್ಬಿಡಿ, ಸರಳ ಜೀವನ ಮಾಡಿ. ನಹಿ ತೋ ದೇಹಾಭಿಮಾನ ಆ ಜಾತಾ ಹೈ, ಇದು ಬೇಕು ಅದು ಬೇಕು ಅಂತ ಬಂದ್ಬಿಟ್ರೆ ದೇಹಾಭಿಮಾನ ಬಂದ್ಬಿಡುತ್ತೆ. ಇಸ್ಮೆ ಅಪ್ನಿ ನಹಿ ಚಲಾನಿ ಹೋತಿ ಹೈ. ಇದರಲ್ಲಿ ನೀವು ನಿಮ್ಮದೇ ನಡೆಸಬೇಡಿ. ಬಾಬಾ ಜೋ ಕಹಾ बीमारी आदि है डॉक्टर आदि को बुलाते हैं, दवाई आदि से संभाल तो सबकी होती है. ಕಾಯಿಲೆ ಇದೆ ಅಂದರೆ ಡಾಕ್ಟರ್ನ ಕರೆಸ್ತಾರೆ, ಔಷಧಿಗಳನ್ನು ಕೊಟ್ಟು ಸಂಭಾಲನೆ ಮಾಡಬೇಕಾಗತ್ತೆ. फिर भी हर बात में बाबा बैठा है, ಶ್ರೀಮತ್ ही ಶ್ರೀಮತ್ है ना. ಪ್ರತಿ ಮಾತಿನಲ್ಲಿ ತಂದೆ ಕೂತ್ಕೊಂಡಿದ್ದಾರೆ. ಶ್ರೀಮತನೇ, ಶ್ರೀಮತ ಇದೆ, ನಿಶ್ಚಯ ವಿಜಯ ಹೇ, ಮೈ ತೋ ಸಬ್ ಕುಚ್ ಸಮಜ್ತೆ ನಾ. ನಿಶ್ಚಯದಲ್ಲಿ ವಿಜಯ ಇದೆ, ಅದೆಲ್ಲವನ್ನು ತಿಳ್ಕೊತಾರಲ್ಲ. ಬಾಬಾ ರಾಯ್ ಪರ್ ಚಲನೆ ಕಿ ಬಿ ಕಲ್ಯಾಣ ಹೇ. ಬಾಬಾ ಅವರ ಸಲಹೆ ಮೇಲೆ ನಡೆಯೋದ್ರಲ್ಲೇ ಕಲ್ಯಾಣ ಇದೆ ಅಂತ ಹೇಳ್ತಾ ಇದ್ದಾರೆ. अपना भी कल्याण करना, कोई को भी वर्थ पाउंड बना नहीं सकते हैं, तो वर्थ नटे पेन्नी ठहरेना. ತಮ್ಮನ್ನು ತಾವು ವರ್ತ್ ಪೌಂಡ್ ಮಾಡ್ಕೊಂಡಿಲ್ಲ ಅಂದರೆ ವರ್ತ್ ನಾಟೆ ಪೆನ್ನಿ ಆಗಿಬಿಟ್ಟಿದ್ದೀರಲ್ವ, ಪೌಂಡ್ ಲಾಯಕ ಬಂತೆ ನಹಿ. ಕೆಲವರು ತಂದೆಗೆ ಒಂದು ವರ್ತ್ ಪೌಂಡ್ ಆಗೋದೇ ಇಲ್ಲ. तो सर्विसबल बच्चों को सर्विस का कितना शौक रहना है. ಸೇವಾದಾರಿ ಮಕ್ಕಳಿಗೆ ಎಷ್ಟೊಂದು ಸೇವೆ ಬಗ್ಗೆ ಲಗನ್ ಇರಬೇಕು. ಚಕ್ಕರ್ लगाते रहते हैं, सर्विस नहीं करते, उनको रहमदिल ಕಲ್ಯಾಣಕಾರಿ ಕುಚ್ ಬಿ ನಹಿ ಕಹೆಂಗೆ. ಎಲ್ಲ ಕಡೆಯಲ್ಲಿ ಸರ್ವಿಸು ಮಾಡಿಲ್ಲ ಅಂದರೆ, ದಯಾಹೃದಯ ಆಗಿಲ್ಲ ಅಂದರೆ ಅಂಥವ್ರಿಗೆ ಬಾಬಾ ಕಲ್ಯಾಣಕಾರಿ ಅನ್ನೋ ಟೈಟ್ಲು ಕೊಡೋದಿಲ್ಲ. बाबा को याद नहीं करते, तुच्छ काम करते रहेंगे, तो पद भी तुच्छ पाएंगे. ಬಾಬಾ ಅವ್ರು ನೆನಪು ಮಾಡಲಿಲ್ಲ, ತುಚ್ಛ ಕಾರ್ಯಗಳನ್ನು ಮಾಡಿದ್ರೆ ಪದವಿನೂ ತುಚ್ಛ ಪಡಿತಾರೆ. ಐಸಾ ನಹಿ, ಹಮಾರಾ ಶಿವ ಬಾಬಾ ಸೆ ಯೋಗ ಹೈ, ಯಾ ತೋ ಹೈ ಹಿ ಬೀಕೆ. ಈ ಥರ ತಿಳ್ಕೊಬೇಡಿ, ನಾವಂತೂ ಶಿವ ಬಾಬಾ ಅವ್ರನ್ನೇ ಜೊತೆಯಲ್ಲಿ ಯೋಗ ಮಾಡ್ತೀವಿ, ನಾವು ಬೀಕೆ ಆಗಿದ್ದೀವಿ. ಶಿವ ಬಾಬಾ ಬ್ರಹ್ಮ ದ್ವಾರ ಹಿ ಜ್ಞಾನ ದೇ ಸಕ್ತೆ ಹೈ, ಸಿರ್ಫ್ ಶಿವ ಬಾಬಾ ಕೋ ಯಾದ್ ಕರೆಂಗೆ ತೋ ಮುರಳಿ ಕೈಸೆ ಸುನೆಂಗೆ. ಶಿವ ಬಾಬಾ ಬ್ರಹ್ಮ ಬಾಬಾ ಮುಖಾಂತರ ಇಷ್ಟೆಲ್ಲ ಜ್ಞಾನ ಕೊಡ್ತಾ ಇದ್ದಾರೆ. ಬ್ರಹ್ಮ ಬಾಬಾ ಇಲ್ಲ ಅಂದರೆ ಶಿವ ಬಾಬನ್ನು ನೀವು ಹೆಂಗೆ ಜ್ಞಾನ ಕೇಳೋಕ್ಕಾಗುತ್ತೆ, ಮುರಳಿ ಕೈಸೆ ಸುನೆಂಗೆ. ಇದು ನತೀಜ ಕ್ಯಾ ಹೋಗ. ಬ್ರಹ್ಮ ಬಾಬಾ ಇಲ್ಲ ಅಂದರೆ ಶಿವ ಬಾಬಾನು ಏನು ಮಾಡೋಕ್ಕಾಗೋದಿಲ್ಲ. ಅದೃಷ್ಟ ಏನಾಗುತ್ತೆ, ಪಡೆಂಗೆ ನಹಿ ಪದ ಕ್ಯಾ ಪಾಯಂಗೆ. ಓದಲೇ ಇಲ್ಲ ಅಂದರೆ ಪದವಿ ಏನು ಪಡ್ಕೊತೀರಾ. ಯಾ ಬಿ ಜಾನ್ತೆ ಹೇ ಸಬ್ಕಿ ತಕ್ದೀರ್ ಊಂಚ್ ನಹಿ ಬಂತಿ ಹೇ. ಇದು ಕೂಡ ತಿಳ್ಕೊಳ್ತಾರೆ, ನಮ್ಮೆಲ್ಲರ ಅದೃಷ್ಟ ಶ್ರೇಷ್ಠ ಮಾಡ್ಕೋಬೇಕು. ಯಾತೋ ನಂಬರ್ ವಾರ್ ಪದ ಪಾಯಂಗೆ. ಅದೃಷ್ಟ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂದರೆ ನಂಬರ್ ವಾರ್ ಪದವಿ. पवित्र तो सबको होना है. आत्मा पवित्र बनने बगैर शांतिधाम जा ना सके. ಆತ್ಮ ಪವಿತ್ರ ಆಗದಿರ ಶಾಂತಿಧಾಮಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. तो वह समझाते, तुम सबको यह ज्ञान सुनाते चलो, कोई बल अभी नहीं सुनते हैं, आगे चलकर जरूर सुनेंगे. ನೀವೆಲ್ರಿಗೂ ತಿಳಿಸ್ತಾ ಹೋಗಿ, ಬಲೆ ಈಗ ನೀವು ಬಾಬಾ ಹೇಳ್ತಾರೆ ಕೇಳಲಿಲ್ಲ ಅಂದರೂ ಕೂಡ ಮುಂದೆ ಹೋದಂತೆ ಅವಶ್ಯಕವಾಗಿ ಕೇಳ್ತೀರಾ. ಅವಿ ಕಿತನೆ ಭಿ ವಿಘ್ನ ಹೇ, ತೂಫಾನ್ ಜೋರ್ ಸೆ ಆಯೆ ತೋ ಡರ್ನಾ ನಹಿ. ಈಗ ಎಷ್ಟೊಂದು ವಿಘ್ನಗಳಿದ್ದಾವೆ, ಎಷ್ಟೇ ಬಿರುಗಾಳಿಗಳು ಬಂದರೂ ನೀವು ಹೆದರ್ಕೋಬೇಡಿ. ಕ್ಯೂಂಕಿ ನಯ ಧರ್ಮ ಕಿ ಸ್ಥಾಪನಾ ಹೋನಿ ಹೈ. ಯಾಕೆಂದರೆ ಹೊಸ ಧರ್ಮ ಅನ್ನೋದು ಸ್ಥಾಪನೆ ಆಗಲೇಬೇಕು. तुम गुप्त राजधानी स्थापन कर रहे हो, बाबा सर्विसबल बच्चों को देखकर खुश होते हैं. ನೀವು ಗುಪ್ತವಾಗಿ ರಾಜಧಾನಿ ಸ್ಥಾಪನೆ ಮಾಡ್ತಾ ಇದ್ದೀರಾ, ಬಾಬಾ ಅವರು ಸರ್ವಿಸಬಲ್ ಮಕ್ಕಳು ನೋಡಿಬಿಟ್ಟು ಖುಷಿ ಆಗ್ತಾರೆ. ತುಮೆ ಅಪ್ನೆ ಕೋ ಆಪೇ ಹಿ ರಾಜ್ ತಿಲಕ್ ದೇನಾ ಹೇ. ನೀವು ನಿಮಗೆ ರಾಜ್ ತಿಲಕವನ್ನು ಕೊಟ್ಕೋಬೇಕು. ಶ್ರೀಮತ್ ಪರ್ ಚಲನಾ ಹೇ, ಇಸ್ಮೆ ಅಪ್ನ ಹಟ್ ನಹಿ ಚಲಾ ಸಕೆ. ಶ್ರೀಮತದಂತೆ ನಡಿಬೇಕು, ಇದರಲ್ಲಿ ನಿಮ್ಮದೇ ಜಿದ್ದು ಮಾಡಕ್ಕೆ ಹೋಗಬೇಡಿ. ಮುಫತ್ ಅಪ್ನೆ ಕೋ ಘಾಟೆ ಮೇ ನಹಿ ಡಾಲ್ನಾ ಚಾಹಿಯೆ. ಉಚಿತವಾಗಿ ನೀವು ನಿಮ್ಮನ್ನು ಲಾಸ್ ಮಾಡ್ಕೋಬೇಡಿ. ಬಾಬಾ कहते बच्चे सर्विसबल और कल्याणकारी बनो, स्टूडेंट को टीचर कहेंगे पढ़कर गैलप करो. ಬಾಬಾ ಹೇಳ್ತಾರೆ, ಸೇವಾದಾರಿಗಳಾಗಿ ಕಲ್ಯಾಣಕಾರಿಗಳಾಗಿ ಸ್ಟೂಡೆಂಟ್ಸ್ಗೆ ಟೀಚರ್ ಹೇಳ್ತಾರೆ ಓದ್ಬಿಟ್ಟು ಮುಂದೋಗ್ರಿ ಅಂತ. ತುಮಕು 21 ಜನ್ಮೋं के लिए ಸ್ವರ್ಗ ಕಿ ಸ್ಕಾಲರ್ಶಿಪ್ ಮಿಲ್ತಿ ಹೈ. ನಿಮ್ಗೆ 21 ಜನ್ಮಗಳಿಗೋಸ್ಕರ ಸ್ವರ್ಗದ ರಾಜ್ಯ ಭಾಗ್ಯ ಅನ್ನೋದು ಸಿಕ್ಕುತ್ತೆ. ಡೈನಾಸ್ಟಿ ಮೇ ಜಾನ ನಹಿ ಬಡಾ ಸ್ಕಾಲರ್ಶಿಪ್ ಹೈ. ಡೈನಾಸ್ಟಿಯಲ್ಲಿ ಹೋಗೋದೇ ದೊಡ್ಡ ಸ್ಕಾಲರ್ಶಿಪ್ ಆಗಿದೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಮೇನ್ ಪಾಯಿಂಟ್ಸ್ ಧಾರಣೆಗೋಸ್ಕರ
संगम पर बहुत सिंपल साधारण रहना क्योंकि यह वनवाह में रहने का समय है. ಸಂಗಮ ಯುಗದಲ್ಲಿ ಅದು ಬೇಕು ಇದು ಬೇಕು ಅಂತೇಳ್ಬಿಟ್ಟು ಕೇಳಕ್ಕೆ ಹೋಗಬಾರ್ದು. ಸಿಂಪಲ್ ಆಗಿ ಲೈಫನ್ನು ಲೀಡ್ ಮಾಡಿ. ಏಕೆ ಅಂತಂದರೆ ವನವಾಸದಲ್ಲಿ ಇದ್ದೀರಿ, ಅದು ಇದೇ ಸಮಯ ಆಗಿದೆ. ಯಹಾ ಕೋಯಿ ಬಿ ಆಶಾ ನಹಿ ರಖನಿ ಹೈ, ಇಲ್ಲಿ ಯಾವುದೇ ಆಸೆ ಅನ್ನೋದು ಇಟ್ಕೋಬೇಡಿ. ಕಬಿ ಅಪ್ನೆ ಹಾತ್ ಮೇ ಲಾ ನಹಿ ಲೇನಾ ಹೈ, ಎಂದೂ ನಿಮ್ಮ ಕೈಗೆ ಕಾನೂನನ್ನು ತೆಗೆದುಕೋಬೇಡಿ. ಲಡನ ಜಗಳನ ನಹಿ ಹೈ, ಜಗಳ ಗಲಾಟೆ ಏನು ಮಾಡಬೇಡಿ. विनाश के पहले नई राजधानी स्थापना करने के लिए सबको बाप का पैगाम देना है. ವಿನಾಶಕ್ಕೆ ಮೊದಲೇ ಹೊಸ ಪ್ರಪಂಚ ಸ್ಥಾಪನೆ ಮಾಡೋದಕ್ಕೋಸ್ಕರ ಎಲ್ಲರಿಗೂ ತಂದೆಯ ಸಂದೇಶವನ್ನು ಕೊಡಿ. ತಂದೆ ಹೇಳ್ತಾರೆ, ನೀವು ನನ್ನನ್ನೇ ನೆನಪು ಮಾಡಿ ವಿಕರ್ಮಗಳು ವಿನಾಶ ಆಗುತ್ತೆ, ನೀವು ಪಾವನರು ಆಗ್ಬಿಡ್ತೀರಾ. वरदान ಇದೆ, बाबा द्वारा सफलता का तिलक प्राप्त करने वाले सदा आज्ञाकारी दिल तख्त नशीन भव. ತಂದೆಯಿಂದ ಸಫಲತೆಯ ತಿಲಕವನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಸದಾ ಆಜ್ಞಾಕಾರಿಗಳಾಗಿ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗಿ भाग्य विदाता बाबा रोज अमृत वेले अपने आज्ञाकारी बच्चों को सफलता का तिलक लगाते हैं. ಬೆಳಗ್ಗೆ ಅಮೃತ ವೇಳೆ ಬಾಬಾರವರು ಮಕ್ಕಳಿಗೆ ಆಜ್ಞಾಕಾರಿ ತಿಲಕವನ್ನು ಇಡ್ತಾರೆ. ಆಜ್ಞಾಕಾರಿ ಬ್ರಾಹ್ಮಣ ಬಚ್ಚೆ कभी मेहनत व मुश्किल शब्द मुख से भी क्या संकल्प में भी नहीं ला सकते हैं. ಆಜ್ಞಾಕಾರಿ ಬ್ರಾಹ್ಮಣ ಮಕ್ಕಳು ಎಂದೂ ಕೂಡ ಕಷ್ಟದಿಂದ ಕೂಡ ಪರಿಶ್ರಮದಿಂದನೂ ಕೂಡ ಬಾಯಿಂದನೂ ಕೂಡ ಈ ಸಂಕಲ್ಪ ಮಾಡೋದಿಲ್ಲ. ये क्या संकल्प भी नहीं ला सकते हैं. ಯಾವ ಸಂಕಲ್ಪ तो सहयोगी बन जाते, इसलिए कभी भी दिल शिकस्त नहीं बनो. ಸಹಯೋಗಿಗಳಾಗ್ತೀರಿ ಅಂದರೆ ಖಿನ್ನರಾಗಬೇಡಿ. ಖಿನ್ನತೆ ಸರಿಯಲ್ಲ. रहम दिल बनो, दया ಹೃದಯಗಳಾಗಿ. ಅಹಂ ಭಾವ್ और ಬಹಂ ಭಾವको समाप्त करो. ಅಹಂಕಾರದ ಭಾವನೆ, ತಿರಸ್ಕಾರದ ಭಾವನೆಯನ್ನು ಸಮಾಪ್ತಿ ಮಾಡಿರಿ. ಸ್ಲೋಗನ್, विश्व परिवर्तन की डेट नहीं सोचो, स्वयं का परिवर्तन की गड़ी निश्चित करो. ವಿಶ್ವ ಪರಿವರ್ತನೆಯ ಡೇಟನ್ನು ಯೋಚನೆ ಮಾಡ್ಕೋಬೇಡಿ, ಸ್ವಯಂ ಅನ್ನ ಪರಿವರ್ತನೆ ಮಾಡ್ಕೊಳ್ಳೋ ಅಂತ ಡೇಟನ್ನು ನಿಶ್ಚಿತ ಮಾಡ್ಕೊಳ್ಳಿ. ಅಚ್ಚಾ, ಓಂ ಶಾಂತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್.